ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 14ನೇ ತಾರೀಕಿನಂದು ರವಿಗ್ರಹ, 29ನೇ ತಾರೀಕಿನಂದು ಶನಿ ಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಸಿಂಹ ರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳ 29ನೇ ತಾರೀಖಿನಂದು ಶನಿ ಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು. ಅಲ್ಲಿಂದ ಮುಂದೆ ನಿಮಗೆ ಶನಿ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಅಷ್ಟಮ ಶನಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದ್ರೆ ನಾವು ಅದನ್ನು ಈಗಲೇ ಯೋಚನೆ ಮಾಡುವಂಥದ್ದು ಬೇಡ. ಯಾಕೆ ಅಂತ ಹೇಳಿದ್ರೆ, ಬದಲಾವಣೆಯನ್ನು ಹೊಂದುತ್ತಿರುವಂಥದ್ದು ಯಾವಾಗ ಹೇಳಿ? ಈ ತಿಂಗಳ 29ನೇ ತಾರೀಖಿನದ್ದು. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಶನಿ ಗ್ರಹ ನಿಮಗೆ ಸಪ್ತಮ ಭಾವದಲ್ಲೇ ಸ್ಥಿರವಾಗಿರುತ್ತೆ. ಕೊನೆಯ ಭಾಗದಲ್ಲಿ ಅದು ಅಷ್ಟಮ ಭಾವಕ್ಕೆ ಹೋಗ್ತಿರುವಂಥದ್ದು. ಹಾಗಾಗಿ ಅಷ್ಟಮ ಶನಿಯ ಪರಿಣಾಮ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ, ಈ ಮಾರ್ಚ್ ತಿಂಗಳಲ್ಲೇ ನಿಮಗೂ ಉಂಟಾಗುವುದಿಲ್ಲ. ಅದರ ಫಲ ಎಲ್ಲ ಪ್ರಾಪ್ತಿಯಾಗುವುದು ಯಾವಾಗ? ಏಪ್ರಿಲ್ ಇಂದ. ಹಾಗಾಗಿ ನಾವು ಏಪ್ರಿಲ್ ತಿಂಗಳ ಒಂದು ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಶನಿ ಗ್ರಹದಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಈಗಲೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಬಿಡುವುದು ಬೇಡ ಅಂತ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಬೆಳಿಗ್ಗೆ ಒಂದು 4 ಗಂಟೆಗೆ ಏಳಬೇಕು ಅಂತ ಹೇಳಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿರ್ತೀವಿ. ನಮಗೆ 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ನೋಡಿದ್ರೆ ಇನ್ನೂ 1 ಗಂಟೆ ಇದೆ. ಅವಾಗ ಏನ್ ಮಾಡ್ಬೇಕು ಹೇಳಿ? ಇನ್ನೂ 1 ಗಂಟೆ ಇದೆಯಲ್ಲ, ಮಲ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು. ಅದು ಬಿಟ್ಟು ಅಯ್ಯೋ ದೇವರೇ, ಇನ್ನೂ 1 ಗಂಟೆ ಬಿಟ್ಟು ಅಲಾರಾಮ್ ಹೊಡೆಯುತ್ತಲ್ಲ, ನಾನು ಹೇಳ್ಬೇಕಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಈಗ ಇದೆಯಲ್ಲ 1 ಗಂಟೆ, ಇದು ಕೂಡ ವೇಸ್ಟ್ ಆಗಿ ಹೋಗುತ್ತೆ ಅಲ್ವಾ? ಆ 1 ಗಂಟೆ ಮಲ್ಕೊಬಹುದು, 4 ಗಂಟೆಗೆ ಇನ್ನೊಂದು ಗಂಟೆ ಇದೆ ಅಂತ ಹೇಳಿ. ಅದು ಬಿಟ್ಟು ಅಯ್ಯೋ ಇನ್ನೊಂದು ಗಂಟೆ ಇದೆಯಲ್ಲ, ಅದಾದ್ಮೇಲೆ ನಾನು ಹೇಳ್ಬೇಕಾಗತ್ತಲ್ಲ, ಅಲಾರಾಮ್ ಹೊಡೆಯುತ್ತಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಈ 1 ಗಂಟೆ ವೇಸ್ಟ್ ಆಗೋಗುತ್ತಲ್ಲ. ಅದೇ ರೀತಿಯಾಗಿ ಇಂತ ಬದಲಾವಣೆಯನ್ನು ಹೊಂದುತ್ತಾ ಇರುವಂತದ್ದು ಮಾರ್ಚ್ 29ಕ್ಕೆ. ಹಾಗಾಗಿ ಏಪ್ರಿಲ್ ಇಂದ ಅದ್ರ ಫಲ ಪ್ರಾಪ್ತಿ ಆಗುತ್ತೆ. ಈ ಮಾಸದಲ್ಲೇ ಅದನ್ನೆಲ್ಲ ನಾನೀಗ ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ನಿಮ್ಮ 1 ತಿಂಗಳನ್ನು ಹಾಳು ಮಾಡಿದ ಹಾಗೆ. ನೀವು ಅಷ್ಟೇ ಅದ್ರ ಬಗ್ಗೆ ಈ ಮಾಸದಲ್ಲಿ ಏನು ಕೂಡ ಯೋಚನೆ ಮಾಡುವುದಕ್ಕೆ ಹೋಗುವುದು ಬೇಡ. ಯಾಕಂದ್ರೆ ಈಗೇನು ಆ ಸಮಸ್ಯೆ ಇಲ್ಲ. ಈ ಮಾಸದಲ್ಲೇನು ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಈಗಲೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು ಬೇಡ. ಅದನ್ನ ನಾವು ಇನ್ನೊಂದು ತಿಂಗಳು ಬಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡೋಣ. ಇನ್ನು ಗತ ಮಾಸದಲ್ಲಿ ಪ್ರಾಪ್ತಿಯಾದಂತಹ ಅನೇಕ ಫಲಗಳು ನಿಮಗೆ ಈ ಮಾಸದಲ್ಲಿಯೂ ಕೂಡ ಪ್ರಾಪ್ತಿಯಾಗುತ್ತೆ. ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅದಕ್ಕೆಲ್ಲ ಚೆನ್ನಾಗಿದೆ. ಹಾಗೆ ಭೂ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟು ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳಲ್ಲಿ ಜಯಪ್ರಾಪ್ತಿಯಾಗುವುದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಒಂದೊಂದೇ ಗ್ರಹಕ್ಕೆ ಒಂದೊಂದು ಕಾರಕತ್ವವನ್ನು ಹೇಳ್ತಾ ಹೋಗಿದ್ದಾರೆ. ಕಾಲಾತ್ಮ ದಿನಕ ಮನಸ್ತು ಹಿನಗುಹು ಇತ್ಯಾದಿ. ಅದರಲ್ಲಿ ಕುಜನಿಗೆ ಸತ್ವಂ ಕುಜಃ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಕುಜಗ್ರಹಕ್ಕೆ ಇರುವಿಕೆ ಅಂತ ಹೇಳುವಂಥದ್ದು. ಹಾಗಾಗಿ ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ನಿಮ್ಮ ಇರುವಿಕೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂದ್ರೆ ಜನಗಳೆಲ್ಲ ನಿಮ್ಮನ್ನು ಗುರುತಿಸ್ತಾರೆ. ಇಷ್ಟು ದಿವಸ ಕೂಡ ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಲ್ಲ, ಅದು ಯಾರಿಗೂ ಕೂಡ ಗಮನಕ್ಕೆ ಬಂದಿರುವುದಿಲ್ಲ. ಈ ಸಮಯದಲ್ಲಿ ನೋಡು, ಈ ವ್ಯಕ್ತಿ ಎಷ್ಟು ಪ್ರಾಮಾಣಿಕವಾದಂತಹ ವ್ಯಕ್ತಿ, ಅಥವಾ ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ, ಈ ರೀತಿಯಾಗಿ ಒಟ್ಟಲ್ಲಿ ಜನ ಯಾವುದೋ ಒಂದು ವಿಚಾರಕ್ಕಾಗಿ ನಿಮ್ಮನ್ನ ಗುರುತಿಸ್ತಾರೆ. ನಿಮಗೆ ಒಂದಷ್ಟು ಪ್ರಸಿದ್ಧಿ ಇತ್ಯಾದಿಗಳು ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ಆರೋಗ್ಯ ಮರ್ಥ ಸೌಭಾಗ್ಯಂ ಸಂತೋಷಂ ವಸ್ತ್ರಲಾಭಕೃತೋ
ಯತ್ನ ಕಾರ್ಯಾನುಕೂಲಂಚ ಧೈರ್ಯಂಚೇ ಲಾಭಗೆ ಕುಜೆ ಅಂತ ಹೇಳಿರುವಂತದ್ದು. ಅರ್ಥ ಸೌಭಾಗ್ಯ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಉತ್ತಮತೆ, ಅದಾದ್ಮೇಲೆ ಸಂತೋಷ, ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದಷ್ಟು ಘಟನೆಗಳು ಈ ಮಾಸದಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಒಡ ಹುಟ್ಟಿದವರಿಂದ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಅವರಿಂದ ನಿಮಗೆ ಒಂದಷ್ಟು ಉಡುಗೊರೆಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಇನ್ನು ವಸ್ತ್ರ ಲಾಭಕೃತು ಯತ್ನ ಕಾರ್ಯಾನುಕೂಲಂಚ, ಕೆಲವೊಂದಷ್ಟು ಕೆಲಸಗಳಲ್ಲೂ ಕೂಡ ನಿಮಗೆ ಜಯ ಅಂತ ಹೇಳುವಂತದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ನಿಮಗೆ ಹೇಳಿರುವಂತಹ ಉತ್ತಮವಾದ ಫಲಗಳು. ಇನ್ನು ಈ ಮಾಸದಲ್ಲಿ ನೀವೊಂದು 3-4 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರಾಹುಗ್ರಹ ಬುಧ ಗ್ರಹ ಎಲ್ಲ ಅಷ್ಟಮ ಭಾವದ ಒಂದು ಸ್ಥಿತಿ ಇರುವುದರಿಂದಾಗಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಈ ಹಿಂದಿನಿಂದಲೂ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಒಂದು ಸಲ ಅದನ್ನೆಲ್ಲ ವೈದ್ಯರ ಹತ್ತಿರ ತೋರಿಸಿಕೊಳ್ಳುವಂಥದ್ದು ಒಳ್ಳೆಯದು. ಅಥವಾ ವೈದ್ಯರು ಆ ವಿಚಾರದಲ್ಲಿ ನಿಮಗೆ ಏನಾದರೂ ಸಲಹೆ ಸೂಚನೆಗಳನ್ನು ನೀಡಿದ್ದರೆ ಅದನ್ನ ನೀವು ಅದೇ ರೀತಿಯಾಗಿ ಪಾಲಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಮೇ ತಿಂಗಳವರೆಗೂ ಕೂಡ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವುದು ಬೇಡ, ಅಥವಾ ಯಾವುದೇ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕುವಂಥದ್ದು ಇಂಥದ್ದನ್ನು ಕೂಡ ಮಾಡುವುದು ಬೇಡ. ಇಲ್ಲಿವರೆಗೆ ಮೇ ತಿಂಗಳವರೆಗೆ. ಮೇ ತಿಂಗಳ ಆದ್ಮೇಲೆ ಏನಾಗುತ್ತೆ, ಗುರುಬಲ ಅಂತ ಹೇಳುವಂತ ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಅವಾಗ ಈ ಅಷ್ಟಮ ಶನಿ ಏನ್ ಶುರುವಾಗಿದ್ರು ಕೂಡ ಏನ್ ಸಮಸ್ಯೆ ಆಗೋದಿಲ್ಲ. ಅದನ್ನೆಲ್ಲ ನಾವು ವರ್ಷ ಭವಿಷ್ಯ ಹೇಳುವಾಗ ಒಂದ್ಸಲ ಯೋಚನೆ ಮಾಡಿದೀವಲ್ಲ, ಇನ್ ಮುಂದೆನೂ ಅದನ್ನ ಆಯಾ ತಿಂಗಳಲ್ಲಿ ಯೋಚನೆ ಮಾಡೋಣ. ಆದ್ರೆ ಏನ್ ಹೇಳಿ, ಇಷ್ಟು ತಾತ್ಪರ್ಯ, ಈ ತಿಂಗಳಿಂದ ಹಿಡಿದು ಮೇ ತಿಂಗಳವರೆಗೂ ಕೂಡ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಯಾವುದೇ ದೊಡ್ಡ ದೊಡ್ಡ ಕೆಲಸಕ್ಕೂ ಕೂಡ ಕೈ ಹಾಕುವಂಥದ್ದು ಬೇಡ. ಏನಿದೆಯೋ ಅದನ್ನ ಹಾಗೆ ನಡೆಸಿಕೊಂಡು ಹೋಗಿ. ದೂರ ಪ್ರಯಾಣವನ್ನು ಈ ಮಾಸದಲ್ಲಿ ಆದಷ್ಟು ಮಾಡದೇ ಇರುವಂತದ್ದೇ ಉತ್ತಮ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿ ಇರಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಂದು ಚೂರು ಮೋಸಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅದ್ರಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಸಂಗಾತಿಯಿಂದ ನೀವು ಯಾವುದೇ ವಿಚಾರವನ್ನು ಕೂಡ ರಹಸ್ಯವಾಗಿ ಇಡಬಾರದು. ಏನೇ ವಿಷಯ ಇದ್ರೂ ಕೂಡ ಅದನ್ನೆಲ್ಲ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ನೀವು ಚರ್ಚೆಯನ್ನು ಮಾಡಬೇಕು. ಯಾವುದೇ ವಿಚಾರವನ್ನು ಕೂಡ ರಹಸ್ಯವಾಗಿ ಇಡಬಾರದು. ಈ ಒಂದು 4 ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಚೂರು ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಉಳಿದಂತಹ ಒಂದಷ್ಟು ಒಳ್ಳೆಯ ಫಲಗಳು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಂಗಾತಿಯಿಂದ ನೀವು ಯಾವುದೇ ವಿಚಾರವನ್ನು ಕೂಡ ರಹಸ್ಯವಾಗಿ ಇಡಬಾರದು. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಬೇಡ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.